ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ ಬನ್ನಿ. ಮೊದಲ ಬಾರಿಗೆ ಮೋದಿ ಯೋಜನೆಯನ್ನ ಸಾರ್ವಜನಿಕವಾಗಿ ಟೀಕೆಯನ್ನ ಬ್ಯಾಂಕ್ ಸಿಬ್ಬಂದಿಗಳು ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಬ್ಯಾಂಕ್ ಸಿಬ್ಬಂದಿ ಕಿಡಿಕಾರಿದ್ದಾರೆ. ಮನಸ್ಸಿಗೆ ಬಂದಂತೆ ದಿನಕ್ಕೊಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಪೂರ್ವ ತಯಾರಿ ಇಲ್ಲದೆ ಇದನ್ನ ಜಾರಿಗೆ ತಂದು ಕಷ್ಟ ಕೊಡ್ತಾ ಇದ್ದಾರೆ. ಅರುಣ್ ಜೇಟ್ಲಿಗೆ ಕೇಳಿದ್ರೆ ಮೋದಿಯತ್ತ ಬೊಟ್ಟು ಮಾಡ್ತಾರೆ, ಮೋದಿಯವರನ್ನ ಕೇಳಿದ್ರೆ ಅರುಣ್ ಜೇಟ್ಲಿಯತ್ತ ಬೆರಳು ತೋರಿಸ್ತಾರೆ. ಪ್ರಧಾನಿ ಮೋದಿ ಮಾತನಾಡ್ತಾನೆ ಇಲ್ಲ. ಮೊದಲು RBI ನೆಟ್ಟಿಗೆ ಎಷ್ಟು ದುಡ್ಡು ಯಾವ ಬ್ಯಾಂಕ್ಗೆ ಬಿಡುಗಡೆ ಮಾಡಿದೆ ಅಂತ ಅಂಕಿಅಂಶ ಬಿಡುಗಡೆ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ಬ್ಯಾಂಕ್ ನೌಕರರ ಒಕ್ಕೂಟ ಈ ಆಗ್ರಹವನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಬ್ಯಾಂಕ್ ಸಿಬ್ಬಂದಿಗಳ, ಬ್ಯಾಂಕ್ ನೌಕರರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ ಅಂತ ಕಾಣಿಸ್ತಾ ಇದೆ. ಖಂಡಿತ ಅರುಣ್, ಒಂದ್ ಕಡೆ ಈಗ ಕೆಲವೊಂದು ಸರ್ಕಾರದ ಯೋಜನೆಯನ್ನ ಪ್ರಾರಂಭದಲ್ಲಿ ಸ್ವಾಗತಿಸಿದ ಜನ ಒಂದಿಷ್ಟು ಸಮಯದ ನಂತರ ಸರ್ಕಾರದ ವಿರುದ್ಧ ಕಿಡಿಕಾರದ್ರು. ಆದ್ರೆ ಈಗ ಕಂಪ್ಲೀಟ್ ಆಗಿ ಜನರ ಸಿಟ್ಟು ತಿರುಗಿರುವಂತದ್ದು ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ. ಯಾಕಂದ್ರೆ ದೊಡ್ಡವರ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾದಾಗ ಅಲ್ಲಿ ಕೈವಾಡ ಇರುವಂತದ್ದು ಕೇಳಿ ಬಂದಿದ್ದು ಬ್ಯಾಂಕ್ ಅಧಿಕಾರಿಗಳದ್ದು ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ನಮಗೆ ದುಡ್ಡು ಸಿಗುತ್ತಿಲ್ಲ ಅನ್ನುವಂತ ಕಾರಣಕ್ಕೆ ಅದಕ್ಕೆ ನೇರ ಹೊಣೆ ಬ್ಯಾಂಕ್ ಅಧಿಕಾರಿಗಳು ಅಂತ ಕಿಡಿಕಾರದ್ರು. ಸೊ ಈಗ ಬ್ಯಾಂಕ್ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಹಾಗೂ RBI ವಿರುದ್ಧ ನೇರ ಹಣಾಹಣಿಗೆ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನು 4 ದಿನ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ಈಗ ನಾಳೆಯಿಂದಲೇ ಈ ಪ್ರತಿಭಟನೆ ಅಧಿಕೃತವಾಗಿ ಪ್ರಾರಂಭ ಆಗ್ತಾ ಇದೆ. ಒಂದು, ಯಾವ ಯಾವ ಬ್ಯಾಂಕ್ಗಳಿಗೆ ಎಷ್ಟೆಷ್ಟು ಕ್ಯಾಶ್ ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನ RBI ಅಂಕಿಅಂಶ ಸಮೇತ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಯಾವ ರೀತಿ RBI ಜೊತೆಗೆ ಖಾಸಗಿ ಬ್ಯಾಂಕ್ಗಳಿಗೆ ಹೆಚ್ಚು ದುಡ್ಡನ್ನ ಕೊಡ್ತಾ ಇದೆ ಅದೆಲ್ಲವೂ ಕೂಡ ನಿಲ್ಬೇಕು. ಇನ್ನು ತಪ್ಪಿತಸ್ಥ ಅಧಿಕಾರಿಗಳನ್ನ ಸಾರ್ವಜನಿಕವಾಗಿ ಹೊರತಂದು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿದೆ. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. CBI ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.